ಹಾಯ್ ಎಲ್ರಿಗೂ ನಮಸ್ಕಾರ. ದೀಪಾಸ್ ಕುಕಿಂಗ್ ಸ್ಟೈಲಿಗೆ ಸ್ವಾಗತ. ತುಂಬ ದಿನದ ನಂತರ ನಾನಿವತ್ತು ಚಾನಲ್ ರೀಓಪನ್ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟು ನನಗೆ ಯಾವಾಗಲೂ ಕೊಡ್ತಾ ಇರಿ. ಇವತ್ತು ನಾನು ಚಿಕನ್ ಬಫತ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕುಕ್ಕರಲ್ಲಿ ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು ಚಿಕನನ್ನು ತೊಳೆದಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ನೀರುಳ್ಳಿ, 3 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನಷ್ಟು ಅರಶಿನ, 2 ಪಲಾವ್ ಎಲೆ ಅಥವಾ ಬೇ ಲೀಫ್, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು 2 ರಿಂದ 3 ವಿಸಿಲ್ ಕೂಗಿಸೋಣ. ನಾನು ಕುಕ್ಕರಲ್ಲಿ ಮಾಡೋದು. ನಾವು ಎಲ್ಲಾದರೂ ಹೋಗಿ ಬಂದು ಕುಕ್ಕಿಂಗ್ ಲೇಟ್ ಆದರೆ ಅಥವಾ ನಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಕುಕ್ಕರಲ್ಲಿ ಮಾಡಿ, ಇಲ್ಲದಿದ್ದರೆ ಡೈರೆಕ್ಟ್ ಮಣ್ಣಿನ ಪಾತ್ರೆಯಲ್ಲಿ ಮಾಡಬಹುದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಮಸಾಲ ಐಟಮಿಗೆ ಬೇಕಾದ ವಸ್ತು 10 ರಿಂದ 12 ಬೇಡಗಿ ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಪೆಪ್ಪರ್, 3 ರಿಂದ 4 ಲವಂಗ, ಅರ್ಧ ತುಂಡು ಚಕ್ಕೆ, 1 ರಿಂದ 1.5 ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಹುಣಸೆ ಹುಳಿ. ಇದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ. ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗರಿ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಅದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಇವಾಗ 2 ರಿಂದ 3 ವಿಸಿಲ್ ಕುಕ್ಕರ್ ವಿಸಿಲ್ ಆಗಿದೆ. ಇದನ್ನು ನಾನು ಮಣ್ಣಿನ ಪಾತ್ರೆಗೆ ಅದನ್ನು ಹಾಕಿದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಾದಷ್ಟು ನೀರು ಅಂತ ಹೇಳಿದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಈ ಟೈಮಲ್ಲೇ ನೋಡ್ಕೊಳ್ಳಿ. ಬೇಕಾಗಿದ್ದಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರುವವರೆಗೆ ಕುದಿಸೋಣ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದರದ್ದು ಫ್ಲೇವರ್ ಸೂಪರಾಗಿ ಇರುವ ಫ್ಲೇವರ್. ನೀವು ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇದು ನೀವು ಬಾಯ್ಲ್ಡ್ ರೈಸ್ ಒಟ್ಟಿಗೆ ಅಥವಾ ನೀರು ದೋಸೆ ಒಟ್ಟಿಗೆ, ಇಡ್ಲಿ ಜೊತೆ, ಆಪಮ್ ಜೊತೆ ಎಲ್ಲವೂ ಒಳ್ಳೆ ಕಾಂಬಿನೇಷನು. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ಹೀಗೇ ಇರಲಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.